ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಮ್ಯಾಪ್ನಲ್ಲಿ ನಾವು ಇರುವಂಥ ಲೊಕೇಶನ್ನ ನಾವು ಬೇರೆಯವರಿಗೆ ಯಾವ ರೀತಿ ಶೇರ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ನಾವು ಗೂಗಲ್ ಮ್ಯಾಪಲ್ಲಿ ನಾವು ಲೊಕೇಶನ್ ಆನ್ ಮಾಡಿದಾಗ ನಾವು ಇರುವಂಥ ಲೊಕೇಶನ್ ಅದು ತೋರಿಸುತ್ತೆ. ಆ ಲೊಕೇಶನ್ನ ನಾವು ಬೇರೆಯವರಿಗೆ ಒಂದು ಕೆಲವೊಂದಿಷ್ಟು ಸಮಯದವರೆಗೆ ನಾವು ಶೇರ್ ಮಾಡಬಹುದು. ಅರ್ಧ ಗಂಟೆ ಇರ್ಬೋದು, 15 ನಿಮಿಷ ಇರ್ಬೋದು, 1 ಗಂಟೆ ಇರ್ಬೋದು, ಅಥವಾ ಇನ್ನು ಅದಕ್ಕಿಂತ ಜಾಸ್ತಿ ಸಮಯ ಇರಬಹುದು. ನಾವು ಎಲ್ಲಾದರೂ ಹೋಗ್ತಾ ಇದ್ದೀವಿ ಹೊಸ ಪ್ಲೇಸ್ಗೆ ಅಂದರೆ ಆ ಟೈಮ್ನಲ್ಲಿ ಅದು ಯೂಸ್ ಆಗುತ್ತೆ. ನಾವು ಬೇರೆ ಅಥವಾ ನಮ್ಮ ಪ್ಲೇಸ್ಗೆ ಯಾರಾದರೂ ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ನಮ್ಮ ಒಂದು ಲೊಕೇಶನ್ನ ಶೇರ್ ಮಾಡಿಬಿಟ್ಟು ನಮ್ಮಲ್ಲಿಗೆ ನಾವು ಇರುವಲ್ಲಿಗೆ ಅವರು ನೇರವಾಗಿ ಬರೋ ಹಾಗೆ ನಾವು ಮಾಡಬಹುದು. ಯಾವ ರೀತಿ ನಾವು ಲೊಕೇಶನ್ನ ಶೇರ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಮ್ಯಾಪ್ಸ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಲೊಕೇಶನನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಲೊಕೇಶನ್ನ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆಗೆ ಈ ರೀತಿ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಈ ಕಡೆಗೆ ಲೊಕೇಶನ್ ಅನ್ನುವಂಥ ಆಪ್ಷನ್ ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಲೊಕೇಶನ್ ಅಂತ ಎಲ್ಲ ನಿಮಗೆಲ್ಲ ಗೊತ್ತಿರ್ಬೋದು. ಆನ್ ಮಾಡಿದ ನಂತರದಲ್ಲಿ ಈ ಒಂದು ಲೊಕೇಶನನ್ನು ನಾವು ಬೇರೆ ನಮ್ಮ ಒಂದು ಫ್ರೆಂಡ್ಸ್ಗೆ ನಮ್ಮ ಹತ್ರ ಯಾರಾದರೂ ಬರ್ತಾ ಇದ್ದಾರೆ ಅಂದ್ಕೊಳ್ಳಿ, ಅವರಿಗೆ ನಾವು ಶೇರ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಮೊದಲು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಲೊಕೇಶನ್ ಶೇರಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಶೇರ್ ಲೊಕೇಶನ್ ಅಂತ ಇಲ್ಲಿ ನೋಡಿ, ಸ್ಟೇ ಕನೆಕ್ಟೆಡ್ ಅಂತ ಏನು ಆಪ್ಷನ್ ಇದೆ, ಇಲ್ಲಿ ಕೆಳಗಡೆ ಶೇರ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಲೊಕೇಶನ್ನ ಮೇಲ್ಗಡೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಫಾರ್ 1 ಅವರ್ ಅಂತ ಇದೆ. ಇದ್ರ ಮುಂದ್ಗಡೆ ಪ್ಲಸ್ ಅಥವಾ ಮೈನಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಮೈನಸ್ ಮಾಡಿಕೊಂಡ್ರೆ ಅದಕ್ಕಿಂತ ಕಡಿಮೆ ಸಮಯ ಆಗುತ್ತೆ. ನೋಡ್ಬೋದು 15 ನಿಮಿಷ ಅಂತ. ಇಲ್ಲಿ ಪ್ಲಸ್ ಮಾಡಿದರೆ 30 ನಿಮಿಷ, 1 ಅವರ್, 2 ಅವರ್ ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಸಮಯದವರೆಗೆ ಲೊಕೇಶನ್ನ ಶೇರ್ ಮಾಡಬೇಕು ಅನ್ಕೋತೀರ ಮಾಡಿ. ನಂತರ ಇಲ್ಲ ಅಂದರೆ ಅಂಟಿಲ್ ಯು ಟರ್ನ್ ದಿಸ್ ಆಫ್ ಅಂದರೆ ನೀವಾಗೆ ಆಫ್ ಮಾಡುವವರೆಗೂ ಕೂಡ ಇಲ್ಲಿ ನೀವು ಆ ಒಂದು ಆಪ್ಷನನ್ನು ಇಟ್ಕೋಬಹುದು. ನಂತರದಲ್ಲಿ ಈ ಒಂದು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಶೇರ್ ಅಂತ ಆಪ್ಷನ್ ಇದೆ. ನಾವು ಇಲ್ಲಿ ಯಾರಿಗೆ ಶೇರ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ನಾವು ಬೇರೆ ಬೇರೆ ಆ್ಯಪ್ ಮೂಲಕನೂ ಕೂಡ ಶೇರ್ ಮಾಡಬಹುದು. ವಾಟ್ಸಪ್ ಮೂಲಕ ಇರ್ಬೋದು ಅಥವಾ ಇನ್ಯಾವುದೇ ಬೇರೆ ಆ್ಯಪ್ ಮೂಲಕನೂ ಕೂಡ ನಾವು ಶೇರ್ ಮಾಡ್ಕೋಬೋದು. ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ಮೂಲಕ SMS ನಲ್ಲೂ ಕೂಡ ಶೇರ್ ಮಾಡ್ಬೋದು ನಮ್ಮ ಲೊಕೇಶನನ್ನು. ಅಂದರೆ SMS ನಲ್ಲಿ ಒಂದು ಲಿಂಕ್ ಹೋಗುತ್ತೆ, ಆ ಲಿಂಕ್ ಮೇಲೆ ಅವ್ರು ಕ್ಲಿಕ್ ಮಾಡಿದರೆ ನಮ್ಮ ಲೊಕೇಶನ್ ಅನ್ನೋದು ಅವ್ರಿಗೆ ನೇರವಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಹೆಸರನ್ನ ನಾನು ಟೈಪ್ ಮಾಡ್ಕೋತೀನಿ. ಮಾಡಿಬಿಟ್ಟು ನಾನು ಯಾರಿಗೆ ಸೆಂಡ್ ಮಾಡ್ತಾ ಇದ್ದೀನಿ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಸೆಂಡ್ ಮಾಡ್ತೀನಿ. ಓಕೆನಾ? ನೋಡಿ, ಶೇರ್ ದಿಸ್ ಲಿಂಕ್ ಅಂದರೆ ಲಿಂಕ್ ಮೂಲಕ ನೀವು ಶೇರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ SMS ಮೂಲಕ ಹೋಗುತ್ತೆ. ವಾಟ್ಸಪ್ನಲ್ಲಿ ಯಾವ ರೀತಿ ಕಳಿಸೋದು ಅಂತಲೂ ಕೂಡ ನಾನು ಇವಾಗ ಹೇಳ್ತೀನಿ. ಇಲ್ಲಿ ನೋಡಿ, SMS ಒಂದು ಈ ರೀತಿ ಲಿಂಕ್ ಇಲ್ಲಿ ಜನರೇಟ್ ಆಗುತ್ತೆ. ಇಲ್ಲಿ ಶೇರ್ ಅಂತ ಇಲ್ಲಿ ಸೆಂಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ ಲಿಂಕ್ ಅನ್ನೋದು ಶೇರ್ ಆಗುತ್ತೆ. ಸಿ ಮೈ ರಿಯಲ್ ಟೈಮ್ ಲೊಕೇಶನ್ ಆನ್ ಮ್ಯಾಪ್ಸ್ ಅಂತ ಇಲ್ಲಿ ಬರ್ತಾ ಇದೆ. ಈ ಒಂದು ಲಿಂಕ್ ಮೇಲೆ ಅವರು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಒಂದು ಲೊಕೇಶನ್ನ ನೇರವಾಗಿ ಆಕ್ಸೆಸ್ ಮಾಡಬಹುದು. ನಂತರದಲ್ಲಿ ವಾಟ್ಸಪ್ನಲ್ಲಿ ನೀವು ಶೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಮೇಲ್ಗಡೆ ಮೊದಲು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತೆ ಲೊಕೇಶನ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಲೊಕೇಶನ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮತ್ತೆ ಶೇರ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಈ ರೀತಿ ಸ್ವಲ್ಪ ಇಲ್ಲಿ ನಾನು ಟೈಮಿಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ, ಎಷ್ಟು ಟೈಮಿಂಗ್ ಅಂತ. ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಹೆಚ್ಚಿನ ಎಲ್ಲ ಆ್ಯಪ್ಸ್ಗಳು ಬರುತ್ತೆ ಸ್ನೇಹಿತರೆ. ವಾಟ್ಸಪ್ಪಲ್ಲಿ ಇರ್ಬೋದು ಅಥವಾ SMS ಬೇರೆ ಬೇರೆ ಆ್ಯಪ್ಗಳು, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ವಾಟ್ಸಪ್ ಓಪನ್ ಆಗುತ್ತೆ. ನೀವು ಯಾರಿಗೆ ಶೇರ್ ಮಾಡ್ತಾ ಇದ್ದೀರಾ ಅವರ ಒಂದು ನಂಬರ್ನ ಇಲ್ಲಿಂದ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೀವು ಈ ರೀತಿ ಸೆಂಡ್ ಮಾಡಬೇಕಾಗುತ್ತೆ. ಸೆಂಡ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಸೆಂಡ್ ಮಾಡಿದರೆ ಈ ರೀತಿ ಲಿಂಕ್ ಅನ್ನೋದು ಅವರಿಗೆ ವಾಟ್ಸಪ್ಪಲ್ಲಿ ಹೋಗುತ್ತೆ. ಈ ರೀತಿ ನಾವು ಯಾವುದೇ ಒಂದು ಸ್ಥಳದ ಅಥವಾ ನಾವು ಇರುವಂಥ ಲೊಕೇಶನ್ನ ನಾವು ಯಾರಿಗೆ ಬೇಕಾದರೂ ಶೇರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.